ಯಾವಲ್ಲಲ್ಲಿ ಒಂದ್ ಕೇಳ ಸುಮ್ನೆ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಎಲ್ಲ ಒಳ್ಳೊಳ್ಳೆ ಪದಗಳು ಆಡ್ತಾ ಇದ್ಯಾ, ಸಾನೆ ದೈವ ಭಕ್ತಿ ಉಕ್ಕಿ ಹರಿತಾ ಇತ್ತಲ್ಲೋ. ಇಲ್ರಿ ಸಾವ್ಕಾರ್ರೆ, ಭಕ್ತಿ ಅಲ್ಲ ಇದು. ನಮ್ಮ ಸಿದ್ದರಾಮಯ್ಯನವ್ರನ್ನ ನೋಡಿ ನನಗೆ ಉಕ್ಕಿ ಬರ್ತಾ ಇದೆ ಕಣ್ರಿ ಭಕ್ತಿ. ಆ ದೇವರು ಎಲ್ಲರನ್ನ ಹೇಗೆ ಸಲ್ಲಿಸ್ತಾನೆ ಹಾಗೆ ಇವರು ಕೂಡ ಎಲ್ಲರನ್ನೂ ಸಮಾಧಾನ ಮಾಡಕ್ಕೆ ಪಾಪ ಎಷ್ಟೊಂದು ಪಲ್ಟಿ ಹೊಡಿಬೇಕಾಗಿ ಬಂತಲ್ಲ ಅಂತ. ಅದಕ್ಕೆ ಅಲ್ಮನ್ರ ಮುಖ್ಯಮಂತ್ರಿ ಮಾಡಿರೋದು. ಅಲ್ಲ ಕಂಡ, ಒಂದು ಮನೆಯಲ್ಲಿ ತಂದೆ ಅಂತ ಆದ್ಮ್ಯಾಗೆ ಚಿಕ್ಕ ಮಗನ್ನ ದೊಡ್ಡ ಮಗನ್ನ, ದೊಡ್ಡ ಮಗಳನ್ನ ಚಿಕ್ಕ ಮಗಳನ್ನ, ಇನ್ನ ಬೇರೆ ಹೆಂಡತಿನೂ ಮೇಂಟೈನ್ ಮಾಡ್ಬೇಕು. ಪಾಪ ಸಿದ್ದರಾಮಣ್ಣನಿಗೆ ಒಂದೊಂದಲ್ಲ ಕಂಡ್ಲ ಇಕ್ಕಟ್ಟು. ರೇ ಸುಮ್ನಿರ್ರಿ ಸಾಕು. ಅಲ್ಲ ಕಣ್ರಿ, ಈ ಹಿಜಾಬ್ನಿ ಹಿಡ್ಕೊಂಡು ಯಾಕ್ರಿ ಹಿಂಗೆ ಓಲಾಡ್ತಾ ಇದಾರೆ? ಈ ಸಿದ್ದರಾಮಣ್ಣವರು ಮಾಡೋ ಡ್ಯಾಮೇಜ್ಗಳು ಒಂದೊಂದಲ್ಲ ಅಂತ ಈ ಕಡೆ ಬಿಜೆಪಿನವರು, ಆ ಕಡೆ ಜೆಡಿಎಸ್ ನವರು ಏಕಿ ಇಳಿತಾ ಇದಾರಲ್ರಿ. ಶಾಲೆಗಳಲ್ಲೂ ಕೂಡ ಹಿಜಾಬ್ ಅನ್ನು ಧರಿಸೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅಂತ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂತದ್ದು, ಶಿಕ್ಷಣ ಸಚಿವರು ಹೇಳಿರುವಂತದ್ದು ಖಂಡಿತ ಸರಿಯಲ್ಲ. ಸಮಾಜಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಅಗಳು ಮಾನ್ಯ ಬಿಜೆಪಿ ಅಧ್ಯಕ್ಷರು ಸಾಕಾತಾಗೆ ಕೊಟ್ಟವ್ರೆ ಟ್ಯಾಂಗು. ಅಯ್ಯೋ ಇದ್ಯಾವ್ದ್ರಿ ಟ್ಯಾಂಗು? ಇಲ್ಲಿ ಬಂದು ನೋಡಿ. ಸಿಟಿ ರವಿ ಹೆಂಗ ಅಬ್ಬರಿಸಿ ಬೊಬ್ಬಿರ್ದೈತೆ ಅಂತ. ನೀವು ಇವಾಗ ಅಂಬೇಡ್ಕರ್ ಅನುಯಾಯಿಗಳಾಗಿದ್ರೆ ಮನೆ ಮುಖ್ಯಮಂತ್ರಿಗಳೇ ಇದನ್ನು ವಿರೋಧಿಸ್ತೀರಿ. ನೀವು ಅಂಬೇಡ್ಕರ್ ವಿರೋಧಿಗಳು. ಅದಕ್ಕಾಗಿ ಅಂಬೇಡ್ಕರ್ ವಿಚಾರಕ್ಕೆ ವಿರುದ್ಧವಾಗಿರುವಂತಹ ಆದೇಶವನ್ನ ನಿಮ್ಮ ಸರ್ಕಾರ ಹೊರಡಿಸಿದೆ. ಕೇಸರಿ ಹಾಕೊಂಡು ಬರಬಾರದು ಅಂತ ಹೇರುವ ಅಧಿಕಾರ ನಿಮಗಿಲ್ಲ. ನನ್ನ ನಂಬಿಕೆ ನೀವು ಹಿಜಾಬಿಗೆ ಅನುಮತಿ ಕೊಡ್ತೀರಾ, ಕೇಸರಿಗೆ ಅನುಮತಿ ಕೊಡ್ಬೇಕು. ರವಿ ಅಣ್ಣ ಹೇಳೋ ಮಾತುನು ಕರೆಕ್ಟ್ ಆಗದೆ. ಆದ್ರೆ ರವಿ ಅಣ್ಣ ಬ್ಯಾಕ್ ಡ್ರಾಪ್ ನಾಗೆ ದಲಿತರನ್ನ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎತ್ತಿ ಮುಂದಕ್ಕೆ ಬಿಡ್ತಾ ಇತ್ತ ಅನ್ನೋದೊಂದು ಸಣ್ಣ ಡೌಟ್ ಐತೆ ಕಣ್ಲ. ರೀ ಮೊಸರಲ್ಲಿ ಕಲ್ಲು ಹುಡುಕ್ಬೇಡ್ರಿ, ಸುಮ್ನೆ ರೀ ಸಾವ್ಕಾರ್ರೆ. ಮುಂದಕ್ಕೆ ಇನ್ನು ಏನೇನಿದೆ ಅಂತ ನೋಡಿ. ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಿರೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ರಿಪೋರ್ಟ್ ರೆಕಾರ್ಡ್ ಇಡ್ತಾರಂತಲ್ಲ ನಿಮ್ ಮುಂದೆ. ಈಗ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಹಿಂಗ್ ಮಾಡವ್ರೆ. 3 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಕುಮಾರಣ್ಣ ಯಾವಾಗ್ಲೂ ಸ್ಟ್ರೇಟ್ ಫಾರ್ವರ್ಡ್. ಆ ಕುಮಾರಣ್ಣನ ಮಾತು ಕೇಳ್ತಾ ಇದ್ರೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆಗಿ ಬಿಜೆಪಿ ಜೊತೆ ಕೈ ಜೋಡಿಸೋ ವಾಸನೆ ಎಲ್ಲೋ ಮೂಗಿಗೆ ಬಡಿತಾ ಇತ್ತಲ್ಲೋ. ರೀ ಗೌಡ್ರೆ, ನಾನು ಅವಾಗ್ಲೇ ಹೇಳ್ದೆ ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ ಅಂತ. ಪಾಪ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದಾರೆ ಕಣ್ರಿ, ನಮಗಿಲ್ಲದ್ದು ಅವ್ರಿಗೆ ಯಾಕೆ ಅಂತ. ಏನ್ ನೋಡ್ಲ ಸಿದ್ದರಾಮಣ್ಣ ಎಲ್ಲ ಹೇಳೈತೆ ಕರೆಕ್ಟ್ ಆಗಿ ಹೇಳಿಲ್ವೆಲ್ಲ. ಏನ್ರಿ ಹೇಳಿದಾರೆ ನಿಮ್ ಸಿದ್ದರಾಮಯ್ಯ? ಕಿವಿ ತೆರೆದು ಕಣ್ ತೆರೆದು ಇನ್ನೇನಾನ ತೆರೆದು ಕೇಳಿಸ್ಕ. ಎಲ್ಲರೂ ಕೂಡ ಹಾಕಬಹುದು, ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಕೇಳಿಸ್ಕೊಂಡೆ ಕಣ್ರಿ, ಏನ್ರಿ ಸಿದ್ದರಾಮಯ್ಯ ಅವ್ರು ಹೇಳಿರೋದು? ಜನವಾರ ಹಾಕೋಬಹುದು, ಶಿವದಾರ ಹಾಕೋಬಹುದು, ಉಡ್ದಾರನೂ ಹಾಕೋಬಹುದು ಅಂತ ಹೇಳಿದ್ದಾರೆ. ಅದು ಬಾಯಿ ತಪ್ಪು ಹೇಳಿರೋದು ಬಿಡ್ಲ. ಅಲ್ಲ ಕಣು, ಈ ದಾರಗಳನ್ನೆಲ್ಲ ಹಾಕಣದ್ ಬಿಟ್ಟ ಮ್ಯಾಗೆ ಇನ್ನೇನಪ್ಪ ಸಮಸ್ಯೆ ನಿಮ್ದು? ರೀ ಈ ದಾರಗಳು ಏನೇನ್ ಹೇಳಿದಾರಲ್ಲ ಇವೆಲ್ಲ ಬಟ್ಟೆ ಒಳಗಡೆ ಇರೋಂಥವು, ಬಟ್ಟೆ ಅಲ್ಲ. ಪೇಟದ ಬಗ್ಗೆ ಹೇಳಿಲ್ವಲ್ಲಪ್ಪ, ಪೇಟ ಹಾಕಿ ಎಂಬುದು ಅಂತ. ರೀ ಪೇಟ ಅಲ್ಲ ರೀ, ಅದು ಟರ್ಬೈನು ಅಂತಂದ್ರೆ ಏನ್ ಹೇಳಿ? ಈ ಸಿಂಗ್ಗಳು ಹಾಕೊಳ್ಳೋದ್ ಕಣ್ರಿ. ಹೌದಲ್ಲ, ಅದನ್ನ ಟರ್ಬೈನು ಅಂತಾರ. ಹಂಗಾದ್ರೆ ನಾವು ಕಟ್ಕೋಣ ಪೇಟ. ಅದನ್ನೇ ಸರಿಯಾಗಿ ಕೇಳಿಸ್ಕೊಳ್ಳಿ ಎಂದಿದ್ದು. ಈ ಪೇಟ ಗೀಟ ಇದನ್ನೆಲ್ಲ ಯಾವ್ದು ಹಾಕೊಂಡ್ ಬರೋಂಗಿಲ್ಲ. ಹಳೆ ಕಾಲದಿಂದ ಏನೇನ್ ಕಟ್ಕೊಂಡ್ ಬಂದಿದ್ರು ಅದನ್ನ ಮಾತ್ರ ಹಾಕೋಬಹುದು ಅಂತ. ಇನ್ನು ಮಿಕ್ಕಿದ್ದು ಈ ಹಿಂದೂಗಳಿಗೆ ಅವ್ರು ಹೇಳಿರೋದೇನು ಅಂತಂದ್ರೆ, ದಾರಗಳು ಯಾವ್ದಾದ್ರು ಇದ್ರೆ ಹಾಕೊಂಡ್ ಬನ್ನಿ, ಬೇರೆದೇನು ಹಾಕೊಳಂಗಿಲ್ಲ, ಕೇಸರಿ ಶಾಲು ಇಲ್ಲ ಅಂತ. ಈ ಸ್ಟೇಟ್ಮೆಂಟ್ ಯಾಕೋ ವಸಿ ನನಗೆ ಸರಿ ಕಾಣ್ತಾ ಇಲ್ಲ ಕಣ್ಣ. ಆದ್ರೂ ಸಿದ್ದರಾಮಣ್ಣ ಇವೆಲ್ಲ ಮಾಡ್ತೈತೆ ಅಂದ್ರೆ ಹಿಂದೆ ಏನೋ ದೊಡ್ಡ ಉದ್ದೇಶ ಇರ್ಬೇಕು ಕಣೋ. ಪುಟ್ಕೋಸಿ ಅಲ್ಲೇನ್ರಿ ದೊಡ್ಡ ಉದ್ದೇಶ ಇರೋದು? ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸಾಹೇಬ್ರ ಕಡೆ ಮಾತಾಡ್ತಾ ಇದಾರೆ ಸಿದ್ದರಾಮಯ್ಯ ಅಂತ ಎಲ್ಲಾರು ಹೇಳ್ತಾ ಇದಾರೆ. ಇದು ಓಪನ್ ಸ್ಟೇಟ್ಮೆಂಟ್ ಅಲ್ವೇನ್ರಿ? ಸಾಹೇಬ್ರೇನು ಬೇರೆ ದೇಶದವರೆಲ್ಲ, ಅವರು ನಮ್ಮವರೇ ಅಲ್ವೇನ? ಬುಡ್ಲ ಹೋಗ್ಲಿ. ಅಲ್ರಿ, ದೇಶದಲ್ಲಿ ಕೇಳೋದಕ್ಕೆ, ನೋಡೋದಕ್ಕೆ, ಮಾಡೋದಕ್ಕೆ ಸಾನೆ ವಿಚಾರಗಳಿದಾವೆ. ಅದನ್ನ ಬಿಟ್ಬಿಟ್ಟು ಇದು ಯಾವ್ದ್ರಿ ಸಿದ್ದರಾಮಣ್ಣವರು ನೊಣ ತಿನ್ ಜಾತಿ ಕೆಡ್ಸ್ಕೊಂತಾ ಇದಾರೆ? ಸಿದ್ದರಾಮಣ್ಣನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಯಾಕಚ್ಚೈತ್ ನೀನ್ ನನ್ನ ಫ್ರೆಂಡು ಅನ್ನೋದನ್ನು ಮರೆತು ನೀನ್ ನ್ಯಾಣ ಆಗಬಿಡ್ತಾನ ನನ್ನ ಮಗನೇ. ನೋಡ್ಲ, ಇದ್ರ ಹಿಂದೆ ರಾಜಕೀಯ ಗುದ್ದಾಟಗಳಿರ್ತವೆ ಕಣ್ಣ. ಅದು ನನಗೆ ನಿನಗೆ ಅರ್ಥ ಆಗೋಕಿಲ್ಲ. ಕೆಲವು ಸರಿ ಅರ್ಥ ಆದ್ರೂ ಎಲ್ಲಾ ಕಡೆ ನಾವು ಬಂದ್ ಮಾಡ್ಕೊಂಡು ಸುಮ್ಮನಿರ್ಬೇಕಾಯ್ತದೆ. ಒಟ್ನಾಗೆ ಇವರು ಎಲೆಕ್ಷನ್ ಟೈಮ್ನಾಗೆ ಕೆರೆದೇನೋ ಗಾಯ ಮಾಡೋಕೊಂಡವ್ರೆ. ಎಲ್ಲ ರೆಡಿ ಇರಪ್ಪ, ಮುಂದಕ್ಕೆ ನಾವು ನಿಂತ್ಕೊಂಡು ನೋಡುವ. ನಡೀಲ, ನಾವೊಂದು ಗಂಟೆ ಹಾಕೊಂಡಿಲ್ಲ, ನಾವು ಹೋಗಿ ಯಾವಾರ ಕುದುರಿಸುವ. ಇವತ್ತು ಶಿವನೇ ಚನ್ನಬಸವ. ಯಾವಲ್ಲಿ ಒಂದ್ ಕೇಳ ಸುಮ್ನೆ.